ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಪ್ರೀತಿಯ ದೇವರ ಮಕ್ಕಳೇ, ಬೈಬಲಲ್ಲಿರುವಂಥ ಒಂದು ಸಂದೇಹಾತ್ಮಕವಾದಂಥ ಒಂದು ಸಮಸ್ಯೆ ಆಗಿರುವಂಥ ಒಂದು ಅಂಶವನ್ನು ಸಂದೇಶಾತ್ಮಕವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಅಂಶದ ಹೆಸರೇನು ಅಂತ ಅಂದರೆ, ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಎಂಬುದಾಗಿ. ಮತ್ತೆ ಹೇಳ್ತಾ ಇದ್ದೀನಿ, ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಎಂಬುದಾಗಿ. ಯಾಕೆ ನಾವು ಒಂದು ಅಂಶವನ್ನು ಆಲೋಚನೆ ಮಾಡಬೇಕು ಅಂದರೆ, ಒಂದು ವಾಕ್ಯವನ್ನು ಗಮನಿಸಿ. ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 16ನೇ ವಚನ 17ನೇ ವಚನವನ್ನು ಗಮನಿಸಿ. ಆದಿಕಾಂಡ 4:16-17 ಬೇಗ. ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು, ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು. ಗಮನಿಸಿ, ಇಲ್ಲಿ ದೇವರು ಈ ಒಂದು ಕಾಯಿನನನ್ನು ಮಾಡಿದಂಥ ತಪ್ಪಿಗೋಸ್ಕರನ ಕಾಯಿನನನ್ನ ಆತನಿರುವಂಥ ಜಾಗದಿಂದ, ಅಂದರೆ ಅವರು ಇದ್ದಂಥ ಜಾಗದಿಂದ ನೀನು ಇಲ್ಲಿಂದ ಹೊರಡು ಎಂಬುದಾಗಿ ದೇವರ ಅವನನ್ನು ಅಲ್ಲಿಂದ ಕಳಿಸುವಂಥ ಒಂದು ಕಾರ್ಯವು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಮತ್ತು ಆತನು ತನ್ನ ತಮ್ಮನನ್ನು ಕೊಂದು ದೇವರಿಂದ ಶಾಪವನ್ನು ಹೊಂದಿಕೊಂಡು ಆತನು ಹೊರಡುವಂಥ ಸಮಯದಲ್ಲಿ ಇಲ್ಲಿ ಆ ಮಾತು ಬರೆಯಲ್ಪಟ್ಟಿರೋದು 16ನೇ ವಚನದಲ್ಲಿ, ಕಾಯಿನನು ಯೆಹೋವನ ಸನ್ನಿಧಾನದಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು, ಅದು ಏದೆನ್ ಸೀಮೆಗೆ ಮೂಡಲಲ್ಲಿರುವುದು. ಅಂದರೆ ಇಲ್ಲಿವರೆಗೂ ಆದಾಮ, ಹವ್ವಳು, ಕಾಯಿನನು, ಹೇಬೆಲನು, ಇವರು 4 ಜನ ಭೂಮಿ ಮೇಲೆ ವಾಸ್ತವವಾಗಿ ಆಗಿನ ಪರಿಸ್ಥಿತಿಗೆ ತಕ್ಕಂತೆ 4 ಜನ ಇದ್ದರು. ಈ 4 ಜನದಲ್ಲಿ ಕಾಯಿನನೇ ಹೇಬೆಲನನ್ನು ಕೊಂದಾಕಿದ್ದಾನೆ. ಇನ್ನು 3 ಜನ ಉಳ್ಕೊಂಡಿದ್ದಾರೆ. ಈ 3 ಜನ ಉಳ್ಕೊಂಡಿದ್ದಂಥ ಸಮಯದಲ್ಲಿ ಇಲ್ಲೇನು ನಡೀತಾ ಇದೆ, ದೇವರು ಅಂಥ ಒಂದು ಸಮಯದಲ್ಲಿ ನೀನು ಈ ಒಂದು ಜಾಗವನ್ನು ಬಿಟ್ಟು ನೀನು ಹೊರಟೋಗು ಎಂಬುದಾಗಿ ದೇವರು ಮೇಲಿನ ಮಾತುಗಳಲ್ಲಿ ಹೇಳಿರುವಂಥದ್ದು ಕಾಣುತ್ತೆ. 16ನೇ ವಚನದಲ್ಲಿ ಆತನು ಹೊರಟು ಏದೇನ್ ಸೀಮೆ, ಏದೇನ್ಗೆ ಮೂಡಲಲ್ಲಿರುವಂಥ ಒಂದು ಜಾಗದಲ್ಲಿ, ನೋದು ಎನ್ನುವಂಥ ಒಂದು ಜಾಗದಲ್ಲಿ ದೇಶದಲ್ಲಿ ವಾಸ ಮಾಡಿದ ಎಂಬುದಾಗಿ ಕಾಣುತ್ತೆ. 17ನೇ ವಚನವನ್ನು ಗಮನಿಸಿ. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಹನೋಕನನ್ನು ಎತ್ತಳು. ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಗರ್ಭಿಣಿಯಾಗಿ ಹನೋಕನನ್ನು ಎತ್ತಳು ಎನ್ನುವಂಥ ಮಾತು ಇಲ್ಲಿ ಸ್ಪಷ್ಟವಾಗಿ 17ನೇ ವಚನದಲ್ಲಿ ಕಾಣುತ್ತೆ. ಈಗ ಆದಾಮ, ಅವಳು, ಕಾಯಿನನು ಮತ್ತು ಹೇಬೆಲನು ಇವರು 4 ಜನ ಇರುವಂಥ ಸಮಯದಲ್ಲಿ ಅದರಲ್ಲಿ ಕಾಯಿನನು ಹೇಬೆಲನನ್ನು ಕೊಂದಾಕಿದ್ದಾನೆ. ಇನ್ನು 3 ಜನ ಉಳ್ಕೊಂಡಿದ್ದಾರೆ. ಈ 3 ಜನ ಇದ್ದಂಥ ಸಮಯದಲ್ಲಿ ಡೈರೆಕ್ಟ್ ಆಗಿ ಬೇರೆ ಯಾವುದೋ ಹೆಣ್ಣು ಸೃಷ್ಟಿಯಾದಂಥ ರೀತಿಯಲ್ಲೂ ಕೂಡ ಇಲ್ಲೆಲ್ಲೂ ಕಾಣಲ್ಲ. ಆತನು ಹೋಗಿ ಅಲ್ಲಿ ವಾಸ ಮಾಡ್ದ ಎನ್ನುವಂಥ ರೀತಿಯಲ್ಲಿ ಕಾಣುತ್ತೆ. 17ನೇ ವಚನವನ್ನು ನೋಡಿದ್ರೆ ತನ್ನ ಹೆಂಡತಿಯನ್ನು ಕೂಡ್ದ ಎನ್ನುವಂಥ ರೀತಿಯಲ್ಲಿ ಕಾಣುತ್ತೆ. ಈಗ ನಮಗೆ ಆಗಿರ್ಬೋದು, ಯಾಕೆಂತಂದರೆ ಪ್ರಶ್ನೆಯನ್ನು ಹಾಕಿದ್ರೆ ಹಳ್ಳಾಡಿ ಹೋಗುವಂಥ, ನಡಿಗೆ ಹೋಗುವಂಥ ಕ್ರೈಸ್ತರಿದ್ದಾರೆ. ಇಂಥ ಒಂದು ಕ್ರೈಸ್ತರಿಗಾಗಿರ್ಬೋದು, ನಾಸ್ತಿಕರಿಗಾಗಿರ್ಬೋದು, ಹೇತುವಾದಿಗಳಿಗಾಗಿರ್ಬೋದು, ಮುಸಲ್ಮಾನರಲ್ಲಿ ಕೆಲವರಿಗಾಗಿರ್ಬೋದು, ಈ ಒಂದು ಪ್ರಶ್ನೆಯಾಗಿಯೇ ಉಳ್ಕೊಂಡಿತ್ತು. ಕೆಲವೊಂದು ವರ್ಷಗಳಿಂದ ಕಾಯಿನನಿಗೆ ಎಲ್ಲಿಂದ ಹೆಂಡತಿ ಬಂದ್ಲು. ಈಗ ಯಾಕೆಂದರೆ ಆದಾಮನದಲ್ಲೇ ಎಲ್ಲ ಸಂತಾನ ಬಂದು ಎನ್ನುವಂಥ ರೀತಿಯಲ್ಲಿ ಬೈಬಲ್ ಹೇಳುವಂಥ ಮುಂದಿನ ಮಾತುಗಳನ್ನು ನೋಡ್ಕೊಂಡು ಹೋದರೆ ಬೈಬಲ್ ಆ ರೀತಿಯಾಗಿ ಹೇಳಿದೆ. ಆದರೆ ಈತನು ಹೋಗಿ ನೋದು ಎನ್ನುವಂಥ ಜಾಗದಲ್ಲಿ ಹೆಂಡತಿಯನ್ನು ಸೇರಿದನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಸುಳ್ಳಿನ ಗ್ರಂಥ. ಯಾಕೆಂದರೆ ಒಬ್ಬನಿಂದಲೇ ಎಲ್ಲ ಜನಾಂಗದವರು ಬಂದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ಬೈಬಲಲ್ಲಿ ವಾಕ್ಯಗಳಿದೆ. ಆದರೆ ಇಲ್ಲಿ ನೋಡಿದ್ರೆ ಕಾಯಿನನ್ನು ಹೋಗಿ ನೋದು ದೇಶದಲ್ಲಿ ಹೆಂಡತಿಯನ್ನು ಸೇರಿದನೆ ಎನ್ನುವಂಥ ರೀತಿಯಲ್ಲಿ ಕಾಣುತ್ತೆ. ಅಂದರೆ ಒಬ್ಬರಿಂದಲೇ ಬಂದಿದ್ದಾನೆ ಅಂತ ಹೇಳಿರುವಂಥ ಆ ಮಾತು ಮತ್ತೆ ನೋದು ಎನ್ನುವಂಥ ದೇಶದಲ್ಲಿ ಹೋಗಿ ಈತನು ಸೇರಿರುವಂಥ ಇವೆರಡೂ ಮಾತುಗಳಿಗೆ ವ್ಯತಿರೇಕವಾಗಿದೆ. ಆಗಿರುವಂಥ ಕಾರಣ ಬೈಬಲ್ ಎನ್ನುವಂಥದ್ದು ಎಷ್ಟೋ ಜನ ಸುಳ್ಳು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದಾರೆ. ಗಮನಿಸಿ, ಇಲ್ಲಿ ಪ್ರಪಂಚದಲ್ಲಿ ನೋಡುವಾಗ ಎಷ್ಟೋ ಕಲ್ಪಿತವಾದಂಥ ಗ್ರಂಥಗಳಿದೆ. ಅವು ಯಾವುಗಳನ್ನು ಕೂಡ ತಪ್ಪು ಹಿಡಿಯದೇ ಇರುವಂಥ ಈ ಒಂದು ನಾಸ್ತಿಕರು ಮತ್ತು ಹೇತುವಾದಿಗಳು ಬೈಬಲ್ ವಿಷಯಕ್ಕೆ ಬಂದು ಎಟಕದಂಥ ದ್ರಾಕ್ಷಿ ಹುಳಿ ಎನ್ನುವಂಥ ರೀತಿಯಲ್ಲಿ ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳದೇ ಇರುವಂಥ ಮನಸ್ಸು ಇಲ್ಲದೇ ಇರುವಂಥ ಕಾರಣ ಇವರೆಲ್ಲರೂ ಕೂಡ ಬೈಬಲ್ನಲ್ಲಿ ಯಾವುದೋ ಒಂದು ಹೆಸರನ್ನು ಚೆಲ್ಲಬೇಕು, ತಪ್ಪು ಹೆಸರನ್ನು ಒರೆಸಬೇಕು, ತಪ್ಪನ್ನು ಒರೆಸಬೇಕು, ಯಾರೋ ಬೈಬಲನ್ನು ಓದಬಾರ್ದು ಎನ್ನುವಂಥ ಒಂದು ಸೈತಾನನ ಆಲೋಚನೆಗೆ ಅನುಸಾರವಾಗಿ ಇವರೆಲ್ಲರೂ ಕೂಡ ಬೈಬಲ್ ಮೇಲೆ ತಪ್ಪನ್ನು ಒರೆಸ್ತಾ ಕ್ರೈಸ್ತವ್ಯ ಎನ್ನುವಂಥದ್ದು ಕೂಡ ಇದಕ್ಕೆ ಉತ್ತರವನ್ನು ಕೊಡೋದಕ್ಕಾಗದಲ್ಲೇ ಮೂಗವಾದಂಥ ಪರಿಸ್ಥಿತಿಯಲ್ಲಿ ಕ್ರೈಸ್ತರ ಪರವಾಗಿ, ದೇವರ ಪರವಾಗಿ, ಬೈಬಲ್ನ ಪರವಾಗಿ, ಕ್ರಿಸ್ತನ ಪರವಾಗಿ ನಾನು ಇದ್ದೀನಿ ಎನ್ನುವಂಥ ರೀತಿಯಲ್ಲಿ ತಲೆಯನ್ನು ಎತ್ತಿ
ಅವರೆಲ್ಲರಿಗೂ ಕೂಡ ಸಿಂಹಗರ್ಜನೆಯನ್ನು ಮಾಡಿದಂಥವರೇ ಜಯಶಾಲಿ ಶ್ರೀ ಪಿ ಡಿ ಸುಂದರರವರು. ಇವರು ಬೈಬಲಲ್ಲಿರುವಂಥ ಯಾವುದೇ ಪ್ರಶ್ನೆಗಳಿಗಾಗಿರ್ಬೋದು, ದೇವರ ವಾಕ್ಯಗಳ ಮೂಲಕವಾಗಿ ಉತ್ತರವನ್ನು ಕೊಡ್ತಾ ಇಂಥ ಮಾತುಗಳಿಗೆ ಉತ್ತರವನ್ನು ಕೊಟ್ಟು ಎಷ್ಟೋ ಜನ ನಾಸ್ತಿಕರು, ಏತುವಾದಿಗಳಾಗಿರ್ಬೋದು, ಇನ್ನಿತರ ಬೈಬಲ್ ಕ್ರಿಸ್ತ ವಿರೋಧಿಗಳು ಎಲ್ಲರನ್ನೂ ಕೂಡ ಬಾಯನ್ನು ದೇವರ ವಾಕ್ಯಕ್ಕನುಸಾರವಾಗಿ ಕಟ್ಟಿದ್ದಾರೆ. ಅಂಥ ಒಂದು ವಿಷಯವನ್ನು ಅವ್ರು ಯಾವ ರೀತಿಯಾದಂಥ ರೀತಿಯಲ್ಲಿ ಕಟ್ಟಿದಾರೋ, ಯಾವ ರೀತಿಯಾದಂಥ ರೀತಿಯಲ್ಲಿ ಇದು ಸರಿಯೋ, ಇದನ್ನು ಯಾವ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ಒಂದು ವಿಷಯವನ್ನು ನಾವು ಇವಾಗ ಕಲಿತುಕೊಂಡು ನಾವು ಅರ್ಥ ಮಾಡಿಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 15ನೇ ವಚನ 16ನೇ ವಚನವನ್ನು ಗಮನಿಸಿ. 1 ಪೇತ್ರ 3:15-16 ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರ ಏನು ಎಂಬುದಾಗಿ ಕೇಳುವಂತವರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ಬೇಕಂತಂದ್ರೆ ಇಂಥ ಪ್ರಶ್ನೆಗಳನ್ನು ಹಾಕಿದಂಥ ಸಮಯದಲ್ಲಿ ಉತ್ತರವನ್ನು ಹೇಳೋದಕ್ಕೆ ಯಾವಾಗಲೂ ಸಿದ್ಧವಾಗಿರಬೇಕು. ದೇವರ ವಾಕ್ಯದಲ್ಲಿ ಅವರು ಪ್ರಶ್ನೆಯನ್ನು ಮಾಡಿದಾಗ ನಾವು ಉತ್ತರವನ್ನು ಹೇಳೋದಕ್ಕೆ ಸಿದ್ಧವಾಗಿರ್ಬೇಕು ಅಂದ್ರೆ ದೈವಜ್ಞಾನ ನಮ್ಮಲ್ಲಿ ಇರಬೇಕಾ ಬೇಡವಾ? ಇದ್ದಾಗ ಮಾತ್ರವೇ ನಾವು ಹೇಳುವುದಕ್ಕೆ ಸಾಧ್ಯ, ಇಲ್ದಲೇ ಇದ್ರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26-27ನೇ ವಚನದಲ್ಲಿ ಸ್ಪಷ್ಟವಾಗಿ ಏನು ದೇವರ ವಾಕ್ಯಗಳಿದೆಯೋ ಆ ಮಾತನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26-27 ಆತನು ಒಬ್ಬನಿಂದಲೇ, ಆತನೇ ಆದಾಮನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ, ಅಂದ್ರೆ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅಂದ್ರೆ ಇಲ್ಲೇನೋ ಜಾತಿ ವಿಷಯಗಳಲ್ಲೇ ಮಾತನಾಡ್ತಿರುವಂಥದ್ದು ಮಾತಲ್ಲ. ಕೆಲವರು ಕಪ್ಪು ಜನಾಂಗಗಳಿದ್ದಾರೆ, ಕೆಲವರು ಬಿಳಿ ಜನಾಂಗಗಳಿದ್ದಾರೆ, ಇನ್ನು ಕೆಲವರು ಬೇರೆ ಬೇರೆ ವಿಧವಾದಂಥ ಭಾಷೆಗಳನ್ನು ಮಾತನಾಡುವಂಥ ಜನಾಂಗಗಳಿದ್ದಾರೆ. ಈ ರೀತಿಯಾಗಿ ಮಾತನಾಡ್ತಿರುವಂಥ ಮಾತುಗಳೇ ಹೊರತು ಜಾತಿಯ ಬಗ್ಗೆ ಮಾತನಾಡ್ತಾ ಇರುವಂಥದ್ದಲ್ಲ. ಈ ಭೂಮಿ ಮೇಲೆ ಇಂಥ ಒಂದು ವೈವಿಧ್ಯಮಯವಾದಂಥ ಜನಗಳು ಎಷ್ಟೇ ಕೋಟಿ ಜನ ಇದ್ದರೂ ಕೂಡ ಇವರೆಲ್ಲರಿಗೂ ಮೂಲ ಪುರುಷನು ತಂದೆ ಒಬ್ಬನೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನ ಹುಟ್ಟಿಸಿ ಎಂಬುದಾಗಿ ಗಮನಿಸಿ. ಎಲ್ಲ ಜನಾಂಗದವರನ್ನ ಒಬ್ಬನಿಂದಲೇ ಹುಟ್ಟಿಸಿದ್ದಾನ? ಹೌದು, ಎಲ್ಲ ಜನಾಂಗದವರನ್ನ ಒಬ್ಬನಿಂದಲೇ ಹುಟ್ಟಿಸಿದ್ದಾನೆ ಅಂತ ಅಂದರೆ ಇಲ್ಲಿ ಆದಿಕಾಂಡ ಗ್ರಂಥ 4ನೇ ಅಧ್ಯಾಯ 16-17 ಏನು ಕಾಣುತ್ತೆ? ಆತನ ದೇವರು ಅಲ್ಲಿಂದ ಆತನನ್ನು ಹೊರಡಿಸ್ತಾರೆ. ಆತನ ಹೋಗಿ ನೋದು ಎನ್ನುವಂಥ ದೇಶದಲ್ಲಿ ವಾಸ ಮಾಡ್ತಾನೆ, ಅಲ್ಲಿ ಹೆಂಡತಿಯನ್ನ ಕೂಡ್ತಾನೆ ಎನ್ನುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಅಂದರೆ ನೋದು ಎನ್ನುವಂಥ ದೇಶ ಮೊದಲೇ ಇತ್ತ, ಅಲ್ಲಿ ಮನುಷ್ಯರಿದ್ರ. ಒಂದು ವೇಳೆ ಆ ರೀತಿಯಾಗಿ ನೋದು ಎನ್ನುವಂಥ ದೇಶ ಮೊದಲೇ ಇದ್ದು ಅಲ್ಲಿ ಒಂದು ವೇಳೆ ಮನುಷ್ಯರಿದ್ದು ಆ ಹೆಣ್ಣನ್ನೇ ಒಂದು ವೇಳೆ ಈ ಕಾಯಿನನ್ನು ಸೇರಿರುವಂಥದ್ದಾಗಿದ್ರೆ ಒಬ್ಬರಿಂದಲೇ ಎಲ್ಲರೂ ಬಂದಿದ್ದಾರೆ ಎನ್ನುವಂಥ ಮಾತು ಸುಳ್ಳಾಗಿ ಹೋಗುತ್ತೆ. ಗಮನಿಸಿ, ಇಲ್ಲಿ ಆ ರೀತಿಯಾಗಿ ನೋದು ಎನ್ನುವಂಥ ದೇಶವು ಇದ್ರೆ ಬೇರೆ ಯಾರಿಂದಲೋ ಜನಾಂಗ ಎನ್ನುವಂಥದ್ದು ಇದೆಯಾ? ಗಮನಿಸಿ, ದೇವರು ಏನಾದರೂ ಮಾಡಿದಾರಾ? ಹಾಗಾದ್ರೆ ಮೊದಲನೇ ಮನುಷ್ಯ ಅಂದ್ರೆ ಎಲ್ಲರಿಗೂ ತಂದೆ ಒಬ್ಬನೇ ಮೂಲ ಎಂಬುದಾಗಿ ಆದಾಮನನ್ನ ಎಂಬುದಾಗಿ ಹೇಳ್ತಿದೀವಲ್ಲ, ಈ ಮಾತು ಸುಳ್ಳಾಗಲ್ವಾ? ಗಮನಿಸಿ, ಸುಳ್ಳಾಗಲ್ವಾ? ಒಂದು ವೇಳೆ ನೋದು ಎನ್ನುವಂಥ ಒಂದು ದೇಶದಲ್ಲಿ ಬೇರೆ ಮನುಷ್ಯರು ಒಂದು ವೇಳೆ ಇರುವಂಥದ್ದು ಸತ್ಯವಾದರೆ ಈ ಮಾತು ಸುಳ್ಳಾಗುತ್ತೆ. ಆಗಿರುವಂಥ ಕಾರಣ ಬೈಬಲಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಅಂದರೆ ಬೈಬಲಲ್ಲಿ ತಪ್ಪಿಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಆ ರೀತಿಯಾಗಿ ಮನುಷ್ಯರು ಇರುವಂಥದ್ದು ಸತ್ಯವಾದರೆ ಬೈಬಲ್ ಎನ್ನುವಂಥದ್ದು ಸತ್ಯ, ಆದಾಮನ ಮೂಲಕವಾಗಿ ಎಲ್ಲ ಸಂತತಿ ಬಂದಿದೆ ಅಂತ ಹೇಳುವುದಕ್ಕೆ ಯಾವ ಆಧಾರವೂ ಕೂಡ ಇರುವುದಿಲ್ಲ. ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು. ಇಲ್ಲಿ ನಾವು ಬೈಬಲ್ನ ಈ ವಿಷಯ ಏನು ಅಂತೇಳಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಬೈಬಲ್ನ ಪರಿಶೀಲನೆ ಮಾಡಬೇಕು. ಆ ಬೈಬಲ್ನ ಪರಿಶೀಲನೆ ಮಾಡಿ ನೋಡುವಂಥದ್ದಾದರೆ ಆದಿಕಾಂಡ ಗ್ರಂಥ 5ನೇ ಅಧ್ಯಾಯ 1-5ನೇ ವಚನವನ್ನು ಗಮನಿಸಿ. ಆದಿಕಾಂಡ 5:1-5 ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆದಾಮನು 130 ವರ್ಷದವನಾದಾಗ ಗಮನಿಸಿ, ಇಲ್ಲಿ ಏನಿದೆಯೋ, ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು ಎನ್ನುವಂತ ಮಾತು ಕಾಣುತ್ತೆ. ಈ ಸೇತನ್ ಯಾರು? ಇಲ್ಲಿ 4ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸಿ. 4ನೇ ಅಧ್ಯಾಯ 25ನೇ ವಚನವನ್ನ ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು
ಕಾಯಿನನು ಕೊಂದು ಹಾಕಿದ ಹೇಬೆಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂದು ಹೆಸರಿಟ್ಟಳು. ಸೇತನೆಂದು ಹೆಸರಿಟ್ಟಳು. ಗಮನಿಸಿ ಇಲ್ಲಿ ಏನಿದೆಯೋ ಅಂತ. ಅಂದ್ರೆ ಈ ಸೇತನ್ ಯಾರು ಅಂದ್ರೆ ಹೇಬೆಲನು ಕಾಯಿನನು ಹುಟ್ಟಿದಂಥ ತರುವಾಯ ಹುಟ್ಟಿದಂಥವನು ಸೇತನು. ತರುವಾಯ ಹುಟ್ಟಿದಂಥವನು ಸೇತನು. ಈಗ ಈ ಆದಾಮನು ಕಾಯಿನನನ್ನ ಹೇಬೆಲನನ್ನು ಮಾತ್ರನೇ ಪಡೆದಿಲ್ಲ, ಸೇತನನ್ನು ಕೂಡ ಪಡೆದಿದ್ದಾನೆ ಎನ್ನುವಂಥ ವಿಚಾರ ಗೊತ್ತಾಗುತ್ತೆ. ಅಷ್ಟು ಮಾತ್ರವಲ್ಲದೆ 5ನೇ ಅಧ್ಯಾಯ 4ನೇ ವಚನದಿಂದ ಮುಂದೆ ಗಮನಿಸಿ. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನ ಪಡೆದು 800 ವರ್ಷ ಬದುಕಿದನು. ಗಂಡು ಹೆಣ್ಣು ಮಕ್ಕಳನ್ನು ಕೂಡ ಪಡೆದಿದ್ದನಂತೆ. ನಮಗೆ ಆದಾಮನು, ಕಾಯಿನು ಮತ್ತು ಹೇಬೆಲು, ಸೇತ ಈ 3 ಜನ ಗಂಡು ಮಕ್ಕಳುಗಳು ಮಾತ್ರ ಕಾಣ್ತಾರೆ. ಆದರೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಅಂದರೆ ಗಂಡು ಹೆಣ್ಣು ಮಕ್ಕಳುಗಳನ್ನು ಕೂಡ ಪಡೆದಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯಗಳು ಇಲ್ಲಿ ತಿಳಿಸ್ತಾ ಇದೆ. ಅಂದರೆ ಆದಾಮ ಅವರು ಬಹುಮಂದಿ ಮಕ್ಕಳನ್ನು ಪಡೆದಿದ್ದಾರೆ ಎನ್ನುವಂಥ ರೀತಿಯಲ್ಲಿ ನಿಸ್ಸಂದೇಹವಾಗಿ ಹೇಳ್ಬೋದು. ಯಾಕೆ ಅಂತಂದರೆ ದೇವರು ಆಗಿನ ಸಮಯದಲ್ಲಿ 1000 ವರ್ಷ ಆಯುಷ್ಕಾಲವನ್ನು ಕೊಟ್ಟಿದ್ದಂಥ ಸಮಯ ಅದು. ಅವರು ಆ ಒಂದು ಸಾವಿರಾರು ವರ್ಷಗಳಲ್ಲಿ ನಾವು ಕೆಲವೊಂದು ಈ ಒಂದು 5ನೇ ಅಧ್ಯಾಯದಲ್ಲಿ ಅವರು ಯಾರ್ಯಾರನ್ನ ಪಡೆದ್ರು ಎನ್ನುವಂಥ ರೀತಿಯಲ್ಲಿ ಅವರ ವಂಶಾವಳಿಯನ್ನು ನಾವು ನೋಡ್ಕೊಂಡು ಹೋಗುವಂಥದ್ದಾದರೆ ಆದಾಮನು 130ನೇ ವರ್ಷದಲ್ಲಿ ಸೇತನನ್ನು ಪಡೆದಂಥ ರೀತಿಯಲ್ಲಿ, ಸೇತನು 105ನೇ ವರ್ಷದಲ್ಲಿ ಎನೋಸನನ್ನು ಪಡೆದಂಥ ರೀತಿಯಲ್ಲಿ, ಎನೋಷನು 90ನೇ ವಯಸ್ಸಿನಲ್ಲಿ ಕೇನಾನನ್ನು ಪಡೆದಂಥ ರೀತಿಯಲ್ಲಿ, ಮತ್ತು ಕೇನಾನನು 70ನೇ ವಯಸ್ಸಿನಲ್ಲಿ ಮಹಾಲಲೇಲ್ ಎನ್ನುವಂಥ ಮಗನನ್ನು ಪಡೆದಂಥ ರೀತಿಯಲ್ಲಿ, ಮತ್ತು ಮಹಾಲಲೇಲನು 65ನೇ ವರ್ಷದಲ್ಲಿ ಎರೆದನನ್ನು ಪಡೆದಂಥ ರೀತಿಯಲ್ಲಿ, ಎರೆದನು 62ನೇ ವಯಸ್ಸಿನಲ್ಲಿ ಅನೋಕನನ್ನು ಪಡೆದಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಆ ಮಾತುಗಳು ಕಾಣುತ್ತೆ. ಇಂಥ ವ್ಯಕ್ತಿ ಇಂಥ ಒಂದು ವಯಸ್ಸಿನಲ್ಲಿ ಇಂಥ ಮಗನನ್ನು ಪಡೆದಿದ್ದಾನೆ ಅಂತ. ಯಾಕಂದರೆ 1000 ವರ್ಷಗಳ ಆಯುಷ್ಕಾಲ ಅವರು ಬದುಕ್ತಾ ಇದ್ರಲ್ಲ, ಆಗಿರುವಂಥ ಕಾರಣ ಇಂತಿಂಥ ಮನುಷ್ಯನು ಇಂತಿಂಥ ವರ್ಷದಲ್ಲಿ ಇಂತಿಂಥ ಮಗನನ್ನು ಪಡೆದಿದ್ದಾನೆ ಎಂಬುದಾಗಿ ಅವರ ಚರಿತ್ರೆಗಳು ಕಾಣುತ್ತೆ. ಈ ರೀತಿಯಾಗಿ ಮೊದಲನೇ ಮಾನವನ ಒಂದು ಕಾಲದಲ್ಲಿರುವಂಥವರೇ ಮೊದಲ 1000 ವರ್ಷಗಳಲ್ಲಿಯೇ ಬಹುಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದಂಥ ರೀತಿಯಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ. ಅಂದರೆ 1000 ವರ್ಷ ಆಯುಷ್ಕಾಲಗಳಲ್ಲಿ ಅವ್ರು ಬಹುಮಂದಿ ಮಕ್ಕಳುಗಳನ್ನ ಪಡೆದಿರ್ತಾರೆ. ಯಾಕೆಂತಂದರೆ ನಾವು ಉದಾಹರಣೆಯಾಗಿ ನಾವು ನೋಡುವಂಥದ್ದಾದರೆ ಇವತ್ತು ವಾಸ್ತವವಾಗಿ ಒಬ್ಬ ಮನುಷ್ಯನು ಒಂದು 60 ವರ್ಷ ಇಲ್ಲ 70 ವರ್ಷ ಬದುಕ್ತಾನೆ ಅಂದ್ಕೊಳ್ಳಿ. ಅಂಥ ಒಬ್ಬ ಮನುಷ್ಯನ 60 ವರ್ಷ 70 ವರ್ಷ ಒಂದು ಆಯುಷ್ಕಾಲವನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ, ಈಗ ಒಬ್ಬ ಮನುಷ್ಯನು 20ನೇ ವಯಸ್ಸಿನಲ್ಲೇ ತಂದೆ ಆಗಬಹುದು. ಇದನ್ನು ಗಮನಿಸಿ. ಒಬ್ಬ ಮನುಷ್ಯನು ಅವನಿಗೆ 20 ವರ್ಷ ವಯಸ್ಸಾದಂಥ ಸಮಯದಲ್ಲಿನೇ ಆತನು ತಂದೆ ಆಗ್ಬೋದು. ಯಾಕಂದರೆ ಬಹಳಷ್ಟು ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು, ನ್ಯೂಸ್ ಪೇಪರ್ಗಳಲ್ಲಾಗಿರ್ಬೋದು, ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥ ಒಂದು ಘಟನೆಗಳೇ. 7ನೇ ಕ್ಲಾಸು ವಿದ್ಯಾರ್ಥಿಗಳು ಈ ರೀತಿಯಾಗಿ ಆಗಿದ್ದಾರೆ ಎನ್ನುವಂಥ ರೀತಿಯಲ್ಲಿ. ಅಂದರೆ ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರುವಂಥ ವಿಚಾರ ಏನು ಅಂದರೆ, ಅರ್ಥ ಮಾಡಿಕೊಳ್ಳಬೇಕಾಗಿರೋ ವಿಚಾರ ಏನು ಅಂದರೆ, 20 ವರ್ಷಕ್ಕೆ ಒಬ್ಬ ಮನುಷ್ಯನು ತಂದೆ ಆಗಬಲ್ಲ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅವನಿಗೆ 40ನೇ ವರ್ಷ ವಯಸ್ಸಿಗೆ ಬರುವಂಥದ್ದರ ಸಮಯಕ್ಕೆ ಅವನ ಮಗನು ತಂದೆ ಆಗಬಲ್ಲ. ಅವನಿಗೆ 60 ವರ್ಷಕ್ಕೆ ಬರುವಂಥ ಸಮಯದಲ್ಲಿ ತನ್ನ ಮೊಮ್ಮಗನು ತಂದೆ ಆಗಬಲ್ಲ. ಅವನಿಗೆ ಒಂದು ವೇಳೆ 80 ವರ್ಷ ಬದುಕ್ತೇನೆ ಅಂತ ಹೇಳಿ ಅವನು 80 ವರ್ಷ ಬದುಕುವಂಥ ಆ ಕಾಲದಲ್ಲಿ ತನ್ನ ಮೊಮ್ಮಗನು ಅಂದರೆ ಮರಿಮಗನು ತಂದೆ ಆಗಬಲ್ಲ. ಅಂದರೆ ಈ ರೀತಿಯಾಗಿ 60 ವರ್ಷ 70 ವರ್ಷ ಜೀವಿತ ಕಾಲಕ್ಕೆ 80 ವರ್ಷ ಜೀವಿತ ಕಾಲಕ್ಕೆ ಎಷ್ಟು ತಲೆಮಾರುಗಳು ಬರ್ತಿದೆಯೋ ಒಂದ್ಸರಿ ಗಮನಿಸ್ಬೇಕು ನಾವಿಲ್ಲಿ. ಅಂದರೆ 60 ವರ್ಷ 70 ವರ್ಷದ ಆಯುಷ್ಕಾಲದಲ್ಲೇ ಈ ರೀತಿಯಾಗಿ ಮನುಷ್ಯರು ಹೆಚ್ಚಾಗ್ತಾರೆ ಅಂತಂದರೆ 1000 ವರ್ಷಗಳ ಆಯುಷ್ಕಾಲದಲ್ಲಿ ಮನುಷ್ಯರು ಹುಟ್ಟಿಲ್ವಾ, ಹೆಚ್ಚಾಗಿಲ್ವಾ? ಖಂಡಿತವಾಗಲೂ ಕೂಡ ಇದು ಆಗಿರುವಂಥ ಕೆಲಸವೇ. ಅಂದರೆ ಆ ರೀತಿಯಾಗಿ ಎಷ್ಟೋ ಜನರು ಹುಟ್ಟಿರ್ತಾರೆ ಎನ್ನುವಂಥದ್ದನ್ನು ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ಅಂದರೆ 1000 ವರ್ಷ ಆಯುಷ್ಕಾಲದಲ್ಲಿ ಅಷ್ಟೊಂದು ಮನುಷ್ಯರು ಹುಟ್ಟಿರುವಂಥದ್ದು ಸತ್ಯವ ಅಂತಂದರೆ ಸತ್ಯವೇ. ಇವತ್ತಿನ 60 ವರ್ಷ 70 ವರ್ಷ ಒಂದು ಭೂಪ್ರಪಂಚದಲ್ಲಿ ಯಾವ ರೀತಿಯಾಗಿ ಮನುಷ್ಯರು ಹೆಚ್ಚಾಗ್ತಾರೆ ಎನ್ನುವಂಥದ್ದು ಸತ್ಯವೋ, 1000 ವರ್ಷ ಆಯುಷ್ಕಾಲದಲ್ಲೂ ಕೂಡ ಎಷ್ಟೋ ಜನ ಹೆಚ್ಚಾಗಿರ್ತಾರೆ ಎನ್ನುವಂಥದ್ದನ್ನು ನಾವು ನಿಸ್ಸಂದೇಹವಾಗಿ ಹೇಳ್ಬೋದು. ಇಲ್ಲಿ ಕಾಯಿನನು ಹೇಬೆಲನನ್ನು ಕೊಂದು ಆತನು ದೇವರಿಂದ ಶಾಪವನ್ನು ಹೊಂದಿಕೊಂಡು ಬಿಟ್ಟು ಹೋದಂಥ ಸಮಯದಲ್ಲಿ ಆದಾಮ ಅವ್ವಳು ಸೇತನನ್ನು ಪಡೆದಂಥ ರೀತಿಯಲ್ಲಿ ಕಾಣುತ್ತೆ. ಅಷ್ಟು ಮಾತ್ರವಲ್ಲದೆ
ಗಂಡು ಹೆಣ್ಣು ಮಕ್ಕಳನ್ನ ಪಡೆದಂಥ ರೀತಿಯಲ್ಲಿ ಕಾಣುತ್ತೆ ಅನ್ನುವಂಥದ್ದು ನಾವು ಈಗ ಇನ್ನೂ ಓದ್ಕೊಂಡಿದ್ದೀವಿ. ಇವರೆಲ್ಲರೂ ಕೂಡ ಒಂದೇ ಜಾಗದಲ್ಲಿ ಇರ್ತಾರ ಅಂತ ಅಂದರೆ ಇರೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಜನಸಂಖ್ಯೆ ಬಹಳವಾಗಿ ಹೆಚ್ಚುವಂಥ ಕಾರಣ ದೇವರು ಕೂಡ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ ಎನ್ನುವಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿರುವಂಥ ಕಾರಣ ಇವರಿಗೆ ಮಕ್ಕಳು ಹೆಚ್ಚಾದಂಥ ರೀತಿಯಲ್ಲಿ ಜನಾಂಗ ಎನ್ನುವಂಥದ್ದು ವಿಸ್ತರಿಸಿ ಹೋಗಿದೆ. ಜನಾಂಗ ಎನ್ನುವಂಥದ್ದು ವಿಸ್ತರಿಸಿ ಹೋದಂಥ ಸಮಯದಲ್ಲಿ ಇವರು ಹೋಗಿ ಒಂದು ಜಾಗಕ್ಕೆ ಹೆಸರನ್ನ ಇಟ್ಕೊಂಡು, ಅದೇ ನೋದು ಎನ್ನುವಂಥ ಒಂದು ಹೆಸರನ್ನ ಇಟ್ಕೊಂಡು ಒಂದು ಜಾಗದಲ್ಲಿ ವಾಸ ಮಾಡಿದೆ. ಅದೇ ನೋದು ದೇಶ ಎಂಬುದಾಗಿ ಕರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಮನುಷ್ಯರು ಬಹಳವಾಗಿ ಹೆಚ್ಚಾಗಿ ಯಾವುದೊಂದು ಜಾಗದಲ್ಲಿ ವಾಸ ಮಾಡ್ತಾ ಇದ್ದಂಥ ಸಮಯದಲ್ಲಿ ಆ ಒಂದು ಜಾಗಕ್ಕೆ ಹೆಸರನ್ನ ಇಟ್ಕೊಳ್ತಾರೆ ಹೊರತು ನಿರ್ಜನ ಪ್ರದೇಶಕ್ಕೆ ಯಾರು ಕೂಡ ಹೆಸರನ್ನ ಇಟ್ಕೊಳ್ಳೋದು. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ದೇಶ ಅಂದರೆ ಮನುಷ್ಯರೇ ಹೊರತು ಈ ಒಂದು ಭೂಮಿ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ. ಈಗ ಈ ಒಂದು ಆದಾಮ ಅವ್ವಳಿಂದ ಬಂದಂಥ ಈ ಒಂದು ಸಂತಾನವೇ ವಿಸ್ತರಿಸಿ ನೋದು ಎನ್ನುವಂಥ ಒಂದು ಜಾಗಕ್ಕೆ ಹೋಗಿದೆ, ಅಲ್ಲಿ ವಾಸ ಮಾಡ್ಕೊಂಡಿದೆ. ಆ ಒಂದು ವಾಸ ಮಾಡ್ಕೊಂಡಿದ್ದಂಥ ಸಮಯದಲ್ಲಿನೇ ಕಾಯಿನನು ಆದಾಮನ ಸಂತತಿಯಲ್ಲೇ ಆದಾಮನ ಗರ್ಭದಿಂದ ಬಂದಂಥ ಆ ಒಂದು ಸಂತಾನವನ್ನೇ ಮದುವೆ ಮಾಡಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದರೆ ಒಬ್ಬರಿಂದಲೇ ಎಲ್ಲ ಜನಾಂಗದವರು ಬಂದಿದ್ದಾರೆ, ಹೌದು. ಅಂದರೆ ಆದಾಮನಿಂದ ಬಂದಿರುವಂಥವರು ಕಾಯಿನನಿಗೆ ಏನಾಗಬೇಕಾಗುತ್ತೆ? ಸ್ವಂತ ತಂಗಿಯೇ ಆಗಬೇಕಾಗುತ್ತೆ. ಸ್ವಂತ ತಂಗಿಯನ್ನು ಕಾಯಿನನ್ನು ಮದುವೆ ಮಾಡ್ಕೊಂಡಿದ್ದಾನ? ಹೌದು ಅಂತ ಹೇಳಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದರೆ ಯಾಕೆಪ್ಪ ತಂಗಿಯನ್ನು ಮದುವೆ ಮಾಡ್ಕೊಳ್ತಾನೆ ಅಂತಂದರೆ ವಂಶಾಭಿವೃದ್ಧಿಗೋಸ್ಕರ ಮದುವೆ ಮಾಡ್ಕೊಳ್ಳಲೇಬೇಕು. ಯಾಕೆಂದರೆ ದೇವರೊಂದು ಮಾತನ್ನು ಹೇಳಿದ್ದೇನೆ, ಆದಿಕಾಂಡ 1:28 ಗಮನಿಸಿ. ಆದಿಕಾಂಡ 1:28 ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ ಎಂಬುದಾಗಿ ದೇವರೇ ಆಶೀರ್ವಾದ ಮಾಡಿರುವಂಥದ್ದು. ಇದನ್ನ ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ ಎಂಬುದಾಗಿ ದೇವರು ಆಶೀರ್ವಾದ ಮಾಡಿದ್ದಾನೆ. ಈಗ ಆಶೀರ್ವಾದ ಮಾಡಿರುವಂಥ ಕಾರಣ ಇಲ್ಲಿ ನೋಡಿದ್ರೆ ಇಬ್ಬರು ಆದಾಮನು ಮತ್ತು ಅವ್ವಳು ಇವರಿಬ್ಬರು ಮಕ್ಕಳನ್ನು ಪಡೆದಿದೆ. ಇವರಿಬ್ಬರು ಮಕ್ಕಳನ್ನು ಪಡೆದ ಇದ್ದಾಗ ದೇವರು ನೋಡಿದ್ರೆ ಒಬ್ಬರಿಂದಲೇ ಎಲ್ಲ ಜನಾಂಗದವರು ಬರಬೇಕು ಎನ್ನುವಂಥ ದೇವರ ಅನಾದಿ ಸಂಕಲ್ಪಕ್ಕನುಸಾರವಾಗಿ ದೇವರ ಆದಾಮನನ್ನು ಮಾಡಿದಂಥ ತರುವಾಯ ಅವ್ವಳನ್ನು ಬೇರೆ ಒಂದು ಗೊಂಬೆಯನ್ನು ಮಾಡಿ ಜೀವಶ್ವಾಸವನ್ನು ಆದಾಮನ ರೀತಿಯಲ್ಲಿ ಓದಿಲ್ಲ. ಯಾಕೆಂತಂದರೆ ಇವರಿಬ್ಬರಿಗೂ ಕೂಡ ಸಂಬಂಧ ಎನ್ನುವಂಥದ್ದು ಇರಬೇಕು ಎನ್ನುವಂಥ ಕಾರಣಕ್ಕೋಸ್ಕರವೇ ಆದಾಮನ ಪಕ್ಕೆ ಎಲುಬಿನಿಂದಲೇ ಸ್ತ್ರೀಯನ್ನಾಗಿ ಮಾಡ್ತಾರೆ ದೇವರು. ಈಗ ಆದಾಮನ ಮಕ್ಕಳನ್ನು ಪಡೆದಿದ್ದಾರೆ, ಆದಾಮ ಅವಳು ಇವರಿಬ್ಬರೂ ಕೂಡ ಮಕ್ಕಳುಗಳನ್ನು ಪಡೆದಿದ್ದಾರೆ. ಈ ಮಕ್ಕಳುಗಳನ್ನು ಪಡೆದಂಥವರು ದೇವರು ನೋಡಿದರೆ ಬಹು ಸಂತಾನವುಳ್ಳವರಾಗಿ ಹೆಚ್ಚು ಎಂಬುದಾಗಿ ಹೇಳಿದ್ದಾರೆ. ಆ ರೀತಿಯಾಗಿ ಹೆಚ್ಚಾಗಬೇಕು ಅಂದರೆ ಈ ಒಂದು ಮಕ್ಕಳಲ್ಲೇ ಸಂತಾನ ಎನ್ನುವಂಥದ್ದು ಅಭಿವೃದ್ಧಿ ಆಗಬೇಕು. ಸಂತಾನ ಎನ್ನುವಂಥದ್ದು ಅಭಿವೃದ್ಧಿ ಆಗಬೇಕು ಅಂದರೆ ಇವರಲ್ಲಿ ಯಾರೋ ಕೂಡಲೇಬೇಕು. ಕೂಡ್ದಲೇ ಇದ್ದರೆ ಸಾಧ್ಯವಾಗಲ್ಲ. ಅಂದರೆ ಮದುವೆ ಮಾಡ್ಕೊಳ್ಳೇಬೇಕು. ಮದುವೆ ಮಾಡ್ಕೊಳ್ಳದಲ್ಲೇ ಇದ್ದರೆ ಆ ಸಂತತಿ ಎನ್ನುವಂಥದ್ದು ಆ ರೀತಿಗೆ ನಾಶವಾಗಿ ಹೋಗುತ್ತೆ. ನಾಶವಾಗಿ ಹೋಗುವಂಥದ್ದು ದೇವರ ಸಂಕಲ್ಪ ಇಲ್ಲ. ಆಗಿರುವಂಥ ಕಾರಣವೇ ಕಾಯಿನನೇನು ಮಾಡಿದ್ದಾನೆ, ಭೂಮಿ ಮೇಲೆ ಯಾವ ಮನುಷ್ಯರು ಬೇರೆ ಒಂದು ಸಂಬಂಧ ಹುಡುಕೋದಕ್ಕೆ ಯಾವ ಮನುಷ್ಯರು ಇಲ್ಲದೇ ಇರುವಂಥ ಕಾರಣವೇ ಆದಾಮನ ಗರ್ಭದಿಂದ, ಅಂದರೆ ತನ್ನ ತಂದೆಯ ಗರ್ಭದಿಂದ ಬಂದಂಥ ಒಂದು ತಂಗಿಯನ್ನೇ ಆಕೆ ಸೇರಿದನೆ ಎನ್ನುವಂಥದ್ದನ್ನು ಬೈಬಲಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಈಗ ದೇವರ ಅನಾದಿ ಸಂಕಲ್ಪಕ್ಕನುಸಾರವಾಗಿ ಇಲ್ಲಿ ಇವರು ಈ ರೀತಿಯಾಗಿ ಆಗಿದ್ದಾರೆ ಹೊರತು ಆ ಒಂದು ಕಾಲದಲ್ಲಿ ದೇವರು ಇನ್ನೂ ಆಜ್ಞೆಯನ್ನು ಕೊಟ್ಟಿಲ್ಲ. ಸಂತಾನ ಹೆಚ್ಚಾಗಬೇಕು ಅಂತಂದರೆ ಆದಾಮ ಅವ್ವಳೇ ಅವರು ಮಾತ್ರವೇ ಮಕ್ಕಳನ್ನು ಪಡೆದ್ರೆ ಸಾಧ್ಯವಾಗಲ್ಲ. ಅವರು ಮಾತ್ರವೇ ಮಕ್ಕಳನ್ನು ಎತ್ತರೆ ಸಾಧ್ಯವಾಗಲ್ಲ. ಆಗಿರುವಂಥ ಕಾರಣವೇ ತಂಗಿಯನ್ನು ಕಾಯಿನನು ಸೇರಿ ಅವರೆಲ್ಲರೂ ಕೂಡ ಸಂತಾನ ಅಭಿವೃದ್ಧಿ ಎನ್ನುವಂಥದ್ದು ಆಗಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕೆಂತಂದರೆ ಬಹು ಸಂತಾನವುಳ್ಳವರಾಗಿ ಹೆಚ್ಚ್ರಿ ಎಂಬುದಾಗಿ ದೇವರು ಹೇಳಿದಂಥ ಮಾತಿಗೆ ಅನುಸಾರವಾಗಿ ಅವರು ಒಂದು ವೇಳೆ ಆ ರೀತಿಯಾಗಿ ನಡೀಲಿಲ್ಲ ಅಂತಿದ್ರೆ ಇವತ್ತು ಭೂಮಿ ಮೇಲೆ ಮನುಷ್ಯರೇ ಇರ್ತಿರಲಿಲ್ಲ. ಮನುಷ್ಯರು ಇವತ್ತು ಇದ್ದಾರೆ ಅಂತಂದರೆ ಅವರ ಸಂತಾನವೇ, ಒಬ್ಬ ಮನುಷ್ಯನಿಂದ ಬಂದಂಥ ಸಂತಾನವೇ, ಆ ಒಂದು ಸಂತಾನವೇ ಇವತ್ತು ಭೂಮಿ ಮೇಲೆ ಎಲ್ಲರೂ ಕೂಡ ತುಂಬಿಕೊಂಡಿದ್ದಾರೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈಗ ದೇವರು ಇಲ್ಲಿ ಆದಾಮ ಅವ್ವಳಿಂದ ಬಂದಂಥ ಸಂತಾನವನ್ನು ಒಂದು ವೇಳೆ ಕಾಯಿನ ಬೆಳೆ ಸೇರಲಿಲ್ಲ ಅಂದ್ಕೊಂಡ್ರೆ ದೇವರ ಆಶೀರ್ವಾದ ಎನ್ನುವಂಥದ್ದು ನೆರವೇರುವುದಿಲ್ಲ. ಅದಕ್ಕೋಸ್ಕರವೇ ಕಾಯಿನನ್ನು ಏನು ಮಾಡಿದ್ದಾನೆ, ಆ ಒಂದು ಆದಾಮನ ಗರ್ಭದಿಂದ ಬಂದಂಥ ತಂಗಿಯನ್ನು ಸೇರಿದ್ದಾನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಬ್ರಹಾಮನ ವಿಷಯದಲ್ಲೂ ಕೂಡ
ಆದಿಕಾಂಡ ಗ್ರಂಥ 20:12 ವಚನವನ್ನು ಗಮನಿಸಿ. ಆದಿಕಾಂಡ 20:12. ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ, ಆಕೆ ನಿಜವಾಗಿಯೂ ನನ್ನ ತಂಗಿ ಎಂಬುದಾಗಿ, ಅಂದ್ರೆ ಅಬ್ರಹಾಮನು ಕೂಡ ತಂಗಿಯನ್ನ ಮಾಡಿಕೊಂಡಿದ್ದಾನೆ. ಇಲ್ಲಿ ನಾವು ಒಂದು ಡೌಟ್ ಬರ್ಬೋದು, ದೇವ್ರು ಏನಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡ್ರು ಕೂಡ ಇವ್ರನ್ನ ಕೊಂದಾಕದಂತ ರೀತಿಯಲ್ಲಿ ಬಿಟ್ಟಿದ್ದಾನೆ ಅಂತ ಹೇಳಿ ಒಂದು ಮಾತನ್ನು ಗಮನಿಸಿ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನವನ್ನ, ಅಪೊಸ್ತಲರ ಕೃತ್ಯಗಳು 17:30. ಆ ಅಜ್ಞಾನ ಕಾಲಗಳನ್ನ ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಗಮನಿಸಿ, ದೇವರು ಅವಾಗಿನ್ನೂ ಆಜ್ಞೆಯನ್ನ ಕೊಟ್ಟಿಲ್ಲ. ಅಜ್ಞಾನ ಕಾಲವನ್ನು ದೇವರು ಲಕ್ಷ್ಯಕ್ಕೆ ತರಲಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಲಕ್ಷ್ಯಕ್ಕೆ ತರುವಂತದ್ದಾದ್ರೆ ಭೂಮಿ ಮೇಲೆ ಮನುಷ್ಯರು ಇರ್ತಾ ಇರಲಿಲ್ಲ. ಗಮನಿಸಿ, ಆಜ್ಞೆ ಇಲ್ಲ. ಆಜ್ಞೆ ಇಲ್ಲದಂತ ಸಮಯದಲ್ಲಿ ಏನಾಗುತ್ತೆ? ಆ ರೋಮಪುರದವರಿಗೆ ಬರೆದ ಪತ್ರಿಕೆ 7:8 ವಚನವನ್ನು ಗಮನಿಸಿ. ರೋಮರು 7:8. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಅಂದ್ರೆ ಆಜ್ಞೆಯು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಪಾಪವು ಎನ್ನುವಂಥದ್ದು ದೇವರ ಆಜ್ಞೆಯನ್ನು ಕೊಡೋದಕ್ಕಿಂತ ಮೊದಲೇ ಪಾಡಿದಂಥದ್ದು ಪಾಪ ಅಲ್ಲ ಎಂಬುದಾಗಿ. ಯಾಕೆಂತಂದ್ರೆ ತಿಳುವಳಿಕೆ ಇಲ್ಲದೆ ಇರುವಂತ ಕಾರಣ. ಗಮನಿಸಿ, ಆದಾಮ ಅವಳು ಒಂದು ವೇಳೆ ತಪ್ಪನ್ನು ಮಾಡಿಬಿಡ್ತಾರೆ, ಹೋಗಿ ಹಣ್ಣನ್ನು ತಿಂದ್ಬಿಡ್ತಾರೆ. ದೇವ್ರು ಹೇಳಿಲ್ಲ ಅಂತ ಕಡೆ ಏನೋ ತಪ್ಪಾಗೋಯ್ತು ತಂದೆ ಅಂತ ಹೇಳಿದ್ರೆ ಅದು ದೇವ್ರು ಕ್ಷಮಿಸ್ಬಿಡ್ತಾ ಇದ್ನ ಏನೋ. ಆದರೆ ದೇವ್ರು ಏನು ಮಾಡಿದ್ರು? ತಿನ್ನಬಾರ್ದು ಎಂಬುದಾಗಿ ಖಚಿತವಾದಂಥ ಆಜ್ಞೆಯನ್ನು ಕೊಟ್ಟಿದ್ರು. ಆಜ್ಞೆಯನ್ನು ಕೊಟ್ಟ ಮೇಲೂ ಕೂಡ ತಿಂದರೆ ಏನು ಪಾಪ ಆಗಿರುವಂಥ ಕಾರಣವೇ ದೇವರು ಆ ಒಂದು ಕಾಲಕ್ಕೆ, ಅಂದರೆ ಕಾಯಿನನ ಕಾಲಕ್ಕಾಗಿರ್ಬೋದು, ಅಬ್ರಹಾಮನ ಕಾಲಕ್ಕಾಗಿರ್ಬೋದು, ಆಜ್ಞೆಯನ್ನು ಕೊಟ್ಟಿಲ್ಲ. ಆದರೆ ಇಸ್ರಾಯೇಲರ ಕಾಲಕ್ಕೆ ಬರುವಂಥ ಸಮಯದಲ್ಲಿ ಭೂಮಿ ಮೇಲೆ ಸಂತತಿ ಎನ್ನುವಂಥದ್ದು ಬಹಳವಾಗಿ ಹೆಚ್ಚಾಗೋದಂಥ ಸಮಯದಲ್ಲಿ ದೇವರು ಅಂದ್ಕೊಳ್ಳುವಂಥದ್ದು ನೆರವೇರಿದಂಥ ತರುವಾಯ ಕಾಲಗಳಲ್ಲಿ ದೇವರು ಯಾವ ಆಜ್ಞೆಯನ್ನು ಕೊಟ್ಟಿದ್ದನು? ಒಂದ್ಸರಿ ಯಾಜಕಕಾಂಡ 20ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಯಾಜಕಕಾಂಡ 20:17. ಯಾವನಾದರೂ ತನ್ನ ಒಡ ಹುಟ್ಟಿದವಳನ್ನ ಅಂದರೆ ತಂದೆಯ ಮಗಳನ್ನಾಗ್ಲಿ ತಾಯಿಯ ಮಗಳನ್ನಾಗ್ಲಿ ಕರೆದುಕೊಂಡು ಅದು ನಾಚಿಕೆಗೇಡಾದ ಕೆಲಸವಾಗಿರುವಂತ ಕಾರಣ ಅವರ ಕುಲದವರ ಎದುರಾಗಿಯೇ ಮರಣ ಶಿಕ್ಷೆಯನ್ನು ಕೊಡ್ಬೇಕಂತ. ಅಂದ್ರೆ ನಿನ್ನ ತಂಗಿಯನ್ನು ಒಂದು ವೇಳೆ ನೀನು ಮದುವೆ ಮಾಡಿಕೊಳ್ಳುವಂಥದ್ದಾದ್ರೆ ನಿನಗೆ ಮರಣ ಶಿಕ್ಷೆ ಎಂಬುದಾಗಿ ದೇವರ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಗಮನಿಸಿ, ದೇವರ ಆಜ್ಞೆಯನ್ನು ಕೊಟ್ಟಿದ್ದಾನ. ಅಂದ್ರೆ ದೇವರು ಅಲ್ಲೇಕೆ ಅವ್ರನಿಗೆ ಶಿಕ್ಷೆಯನ್ನು ಕೊಡಲಿಲ್ಲ ಅಂತಂದ್ರೆ ಅದು ಅಜ್ಞಾನದ ಕಾಲ, ಸಂತತಿ ಅನ್ನುವಂಥದ್ದು ಬೆಳಿಬೇಕಾಗಿರುವಂಥ ಕಾಲ. ಅದಕ್ಕೋಸ್ಕರವೇ ದೇವರು ಆ ರೀತಿಯಾಗಿ ಸಹಿಸ್ಕೊಂಡಿದ್ದಾನೆ. ನೋಡ್ರೂ ಕೂಡ ನೋಡದಂಥ ರೀತಿಯಲ್ಲಿ ಇದ್ದಾನೆ. ಆದರೆ ಸಂತತಿ ಅನ್ನುವಂಥದ್ದು ಬೆಳೆದಂಥ ತರುವಾಯ ಕಠಿಣವಾದಂಥ ಆಜ್ಞೆಯನ್ನು ಕೊಡ್ತಾ ಇದ್ದೇನೆ, ಮರಣ ಶಿಕ್ಷೆ ಆಗಬೇಕು ಅಂತ. ಮತ್ತು ಯಾಜಕಕಾಂಡ 18ನೇ ಅಧ್ಯಾಯ 6, 8, 11 ಗಮನಿಸಿ. ಯಾಜಕಕಾಂಡ 18 6ನೇ ವಚನದಿಂದ, ನಿಮ್ಮಲ್ಲಿ ಯಾರೂ ರಕ್ತ ಸಂಬಂಧವುಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು. ರಕ್ತ ಸಂಬಂಧ ಇರುವಂತ ಸ್ತ್ರೀಯನ್ನ ಸಹವಾಸ ಮಾಡಬಾರದು. ನಾನು ಯೆಹೋವನು. 8ನೇ ವಚನ, ಮಲತಾಯಿಯ ಸಂಘ ಮಾಡಬಾರದು. ಗಮನಿಸಿ, ಮಲತಾಯಿಯ ಸಂಘವನ್ನ ಮಾಡಬಾರದು. ಆಕೆಗೆ ತಂದೆಗೆ ಹೆಂಡತಿಯಾದಂತವಳಲ್ಲವೇ. ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಇಟ್ಟುಕೊಳ್ಳಬಾರದು. ಅಂತ ಕೆಟ್ಟ ಕೆಲಸಗಳನ್ನ ಮಾಡಬಾರದು ಎಂಬುದಾಗಿ ದೇವರು ಖಚಿತವಾದಂತಹ ಆಜ್ಞೆಗಳನ್ನ ಕೊಡ್ತಾ ಇದ್ದಾನೆ. ಯಾರಾದ್ರೂ ಕಾಯಿನನ್ ಮಾಡಿದನಲ್ಲ, ಅಬ್ರಹಾಮನ್ ಮಾಡಿದನಲ್ಲ ಅಂತ ಹೇಳಿ ಮಾಡೋದಕ್ಕೋಸ್ಕರ ಆ ರೀತಿಯಾಗಿ ಏನಾದ್ರು ಯಾರಾದ್ರೂ ತಯಾರಾದ್ರು ಅಂದ್ಕೊಳ್ಳಿ, ದೇವರೇನು ಮಾಡ್ತಾನೆ? ಮರಣ ಶಿಕ್ಷೆಯನ್ನು ಕೊಡಬೇಕೆಂಬುದಾಗಿ ದೇವರ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಇವತ್ತು ಈ ಕಾನೂನು ಮರಣ ಶಿಕ್ಷೆಯನ್ನು ಕೊಡದಲೇ ಇದ್ರು, ಮನುಷ್ಯರು ಮರಣ ಶಿಕ್ಷೆಯನ್ನು ಕೊಡದಲೇ ಇದ್ರು, ದೇವರು ಮರಣ ಶಿಕ್ಷೆಯನ್ನು ಕೊಡ್ತಾನೆ. ಆಗಿರುವಂಥ ಕಾರಣ ಈ ಮಾತುಗಳನ್ನು ನಾವು ಗಮನಿಸಬೇಕು. ಯಾಕೆ ಅಂತಂದರೆ ಇಲ್ಲಿ ಕೀರ್ತನೆಗಳು 126 6ನೇ ವಚನವನ್ನು ಗಮನಿಸಿ. ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವಂತವನು ಹರ್ಷಿಸುತ್ತಾ ಸಿವುಡುಗಳನ್ನು ಹೊತ್ತುಕೊಂಡು ಬರುವನು. ಅಂದ್ರೆ ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗೋದು ಅಂದ್ರೆ ನೀನು ಸ್ವಲ್ಪ ಬೀಜವನ್ನು ತೆಗೆದುಕೊಂಡು ಹೋಗ್ತೀಯ, ಆದ್ರೆ ಸಿವುಡುಗಳನ್ನ ಅಂದ್ರೆ ಬಹಳವಾದಂತ ರೀತಿಯಲ್ಲಿ ಬೀಜಗಳನ್ನು ತೆಗೆದುಕೊಂಡು ಬರ್ತೀಯ ಅಂತ. ಅಂದ್ರೆ ಇದನ್ನು ನಂಬುವಂಥದ್ದಾದ್ರೆ ದೇವರು ಕೂಡ ಆದಾಮನ ಮೂಲಕವಾಗಿ ಈ ರೀತಿಯಾಗಿನೇ ಮಾಡಿದಾನೆ. ಆದಾಮು ಎನ್ನುವಂಥ ಒಂದೇ ಒಂದು ಬೀಜ ಇದೆ. ಆ ಬೀಜದ ಮೂಲಕವಾಗಿ ಎಷ್ಟೋ ಬೆಳೆಯನ್ನು ಬೆಳಿಬೇಕು ಅಂತಂದರೆ ಆತನ ಮೂಲಕವಾಗಿ ಬಿತ್ತಬೇಕು. ಆ ರೀತಿಯಾಗಿ ಆದಾಮನ ಸಂತತಿಯೇ ಇವತ್ತು ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರು ಆಗಿರುವಂಥ ಕಾರಣ ದೇವರು ಈ ರೀತಿಯಾಗಿ ಮಾಡಿದ್ದಾರೆ. ನಾವು ಉದಾಹರಣೆಯಾಗಿ ನೋಡುವಂಥದ್ದಾದರೆ
ಗೋಧಿಯ ಒಂದೇ ಒಂದು ಬೀಜವನ್ನು, ಒಂದೇ ಒಂದು ಕಾಳನ್ನು ನಾವು ಭೂಮಿಯಲ್ಲಿ ಬಿತ್ತಿದ್ರೆ ಎಷ್ಟು ಕಾಳಾಗಿ ಬೆಳೀತದೋ ಒಂದ್ಸರಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ಸಂಗತಿ. ಯಾಕೆಂದರೆ ಒಂದು ಕಾಳಿಗೆ ಒಂದೇ ಕಾಳು ಬಂತು ಒಂದು ಕಡೆ, ಅದರಿಂದ ಏನು ಪ್ರಯೋಜನವ? ಗಮನಿಸಿ, ನಾವು ಒಂದು ಕಾಳನ್ನು ಬಿತ್ತಿದ್ದಕ್ಕೆ ಒಂದೇ ಕಾಳು ಬಂದಿದೆ ಅಂದ್ಕೊಳ್ಳಿ. ಒಂದು ಸೇರು ರಾಗಿಯನ್ನು ಭೂಮಿಗೆ ಬಿತ್ತಿದ್ದೀವಿ ಅಂದರೆ ಒಂದೇ ಸೇರು ಮಾತ್ರ ಪ್ರತಿಫಲ ಬಂದಿದೆ ಅಂದರೆ ಮನುಷ್ಯನ ಬದುಕೋದಕ್ಕೆ ಸಾಧ್ಯವ? ವಿಸ್ತಾರವಾದಂಥ ಬೆಳೆ ಬರುವಂಥ ರೀತಿಯಲ್ಲಿ ದೇವರು ಏರ್ಪಾಟನ್ನು ಮಾಡಿದ್ದಾನೆ. ಆ ರೀತಿಯಾಗಿಯೇ ಮನುಷ್ಯರ ವಿಷಯದಲ್ಲೂ ಕೂಡ ದೇವರು ಒಬ್ಬರಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿದ್ದಾನೆ ಎನ್ನುವಂಥ ರೀತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ ಒಂದು ಆದಾಮ ಎನ್ನುವಂಥ ಒಂದು ಬೀಜ ಇರುವಂಥ ಕಾರಣ ಭೂಗರ್ಭ ಎನ್ನುವಂಥ ಒಂದು ತಾಯಿಯ ಗರ್ಭ ಬೇಕು ಅಷ್ಟೇ. ಅದಕ್ಕೋಸ್ಕರವೇ ಆದಾಮನ ಅವ್ವಳನ್ನು ಮಾಡಿದ್ದಾನೆ. ಆ ಒಂದು ಎಲ್ಲರಿಗೂ ಮೂಲನು ತಂದೆಯಾದಂಥವನು ಆದಾಮನಾದರೆ ಎಲ್ಲರಿಗೂ ಕೂಡ ಜೀವವಿರುವಂಥವರೆಲ್ಲರಿಗೂ ಕೂಡ ತಾಯಿ ಅವಳು. ಆದಾಮ ಅವಳ ಮೂಲಕವಾಗಿಯೇ ಇವತ್ತು ಪ್ರಪಂಚದಲ್ಲಿರುವಂಥ ಎಲ್ಲ ಮನುಷ್ಯರನ್ನ ದೇವರು ಮಾಡಿದ್ದಾರೆ. ಅಮೆರಿಕದಲ್ಲಿರುವಂಥ ಹುಡುಗನಿಗೆ ಇಂಡಿಯಾದಲ್ಲಿರುವಂಥ ಹುಡುಗಿಯನ್ನು ತೋರುವಂಥದ್ದಾದರೆ ಇವರೆಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಮೂಲ ಪಿತೃವು, ಎಲ್ಲರಿಗೂ ಕೂಡ ಮೂಲ ತಂದೆ ಆದಾಮನೇ. ಇದನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ಇಲ್ಲಿ ನೋದು ದೇಶ ಯಾವ ರೀತಿಯಾಗಿ ಬಂತು ಅಂತ ಒಂದು ವೇಳೆ ನಮಗೆ ಅನುಮಾನ ಬರುವಂಥದ್ದಾದರೆ ಸ್ಪಷ್ಟವಾಗಿ ಈ ಮಾತನ್ನು ಗಮನಿಸಬೇಕು. ಈ ಒಂದು 5 ಕಾಂಡಗಳು ಕಾಣುತ್ತೆ. 5 ಕಾಂಡಗಳಲ್ಲಿ ಮೋಶೆಯವರು ಕೆಲವು ಮಾತುಗಳನ್ನು ಬರೆದಿರುವಂಥದ್ದು ಕಾಣುತ್ತೆ. ಈ ಮೋಶೆ ಯಾವ ಕಾಲದಲ್ಲಿ ಇದ್ದಂಥವರು ಅಂದರೆ ಇಸ್ರಾಯೇಲ್ಯರ ಕಾಲದಲ್ಲಿ ಇದ್ದಂಥವರು. ಈ ಕಾಯಿನನಾಗಿರ್ಬೋದು, ಕಾಯಿನನ ಯಾವ ಕಾಲದಲ್ಲಿ ಇದ್ದಂಥವರು ಅಂತಂದ್ರೆ ಅವ್ರಿಗೂ ಇವ್ರಿಗೂ ಕೂಡ ಎಷ್ಟೋ ವರ್ಷಗಳ ಒಂದು ಅಜಗಜಾಂತರವಾದಂಥ ವ್ಯತ್ಯಾಸ. ಈ ಒಂದು 4 ಜನರೇ ಇದ್ದಂಥ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಜನರು ಆದಾಮನ ಸಂತತಿ ವಿಸ್ತರಿಸಿದಾಗ ಹೋಗಿ ಒಂದು ಜಾಗದಲ್ಲಿ ಅವರು ವಾಸ ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಆದರೆ ಮುಂದೆ ಈ ಒಂದು ಪುಸ್ತಕಗಳನ್ನು ಬರೆಯುವಂಥ ಮೋಶೆ ಹುಟ್ಟಿದಂಥ ಕಾಲಕ್ಕೆ ಬಹಳವಾದಂಥ ಜನ ಹೆಚ್ಚಾಗಿ ಅಲ್ಲಿಗೆ ನೋದು ಎನ್ನುವಂಥ ರೀತಿಯಲ್ಲಿ ಹೆಸರನ್ನ ಇಟ್ಕೊಂಡಿರ್ತಾರೆ. ಆ ರೀತಿಯಾಗಿ ಅವ್ರ ಹೆಸರನ್ನ ಇಟ್ಕೊಂಡಿರುವಂಥ ಕಾರಣವೇ ಮೋಶೆ ಕಾಲಕ್ಕೆ ಆತನ ಈ ಪುಸ್ತಕವನ್ನು ಬರೆಯುವಂಥ ಕಾಲಕ್ಕೆ ಹೆಸರಿದೆ. ಆದರೆ ಕಾಯಿನನಿದ್ದಂಥ ಕಾಲಕ್ಕೆ ಇನ್ನೂ ಹೆಸರಿಗಿಲ್ಲ. ಮನುಷ್ಯರು ವಿಸ್ತರಿಸಿದ್ದಾರೆ. ಆ ಕಾಯಿನನು ಮೋಶೆ ಕಾಲಕ್ಕೆ ಅಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಹೆಸರು ಕರೆಯಲ್ಪಡ್ತಾ ಇದ್ದಂಥ ಕಾರಣವೇ ಆತನು ಈ ಒಂದು ಪುಸ್ತಕಗಳನ್ನು ಬರೆಯುವಂಥ ಸಮಯದಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಆತನು ಈ ಪುಸ್ತಕದಲ್ಲಿ ಬರೆದಿರುವಂಥ ಮಾತು ಒಂದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆಂದರೆ ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದಿನ ಕಾಲದವನು ಮೋಶೆ, ಅದಕ್ಕೂ ಹಿಂದಿನ ಕಾಲದಲ್ಲಿರುವಂಥವನು ಕಾಯಿನನು. ಮೋಶೆ ಈ ಪುಸ್ತಕವನ್ನು, ಈ ಆದಿಕಾಂಡ ಪುಸ್ತಕವನ್ನು ಮೋಶೆಯವರು ಬರೆಯುವಂಥ ಆ ಕಾಲಕ್ಕೆ ಅಂದರೆ ಇಸ್ರಾಯೇಲರ ಕಾಲಕ್ಕೆ, ಮೋಶೆಯ ಕಾಲಕ್ಕೆ ಅಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಕರೆಯಲ್ಪಡ್ತಾ ಇತ್ತೇ ಹೊರತು ಕಾಯಿನನಿದ್ದಂಥ ಕಾಲದಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಕರೆಯಲ್ಪಟ್ಟಿಲ್ಲ. ಯಾಕಂದರೆ ಮನುಷ್ಯರೇ ಇಲ್ಲದೇ ಇರುವಂಥ ಕಾರಣ ಯಾವ ರೀತಿಯಾಗಿ ಕರೆಯಲ್ಪಡ್ತದೆ ಆಗಿರುವಂಥ ಕಾರಣ ಮೋಶೆ ನೋದು ಎನ್ನುವಂಥ ರೀತಿಯಲ್ಲಿ ಆತನು ಗುರುತಿಸಿ ಮಾತನಾಡ್ತಾ ಇರುವಂಥ ಮಾತು ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿ ಅದನ್ನು ಉದಾಹರಣೆಯಾಗಿ ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ 50 ವರ್ಷಗಳ ಹಿಂದೆ ಎಷ್ಟೋ ನಿರ್ಜನವಾದಂಥ ಪ್ರದೇಶಗಳು ಇವತ್ತು ಹೊಸ ಒಂದು ಹೆಸರುಗಳಿಂದ ಕರೆಯಲ್ಪಡ್ತಾ ಇರುವಂಥದ್ದು ಗೊತ್ತಿದೆ. ಹೊಸ ದೇಶಗಳಾಗಿ, ಹೊಸ ಪ್ರಾಂತ್ಯಗಳಾಗಿ, ಹೊಸ ಜಿಲ್ಲೆಗಳಾಗಿ, ಹೊಸ ಹೆಸರುಗಳಿಂದ ಕರೆಯಲ್ಪಡ್ತಾ ಇರುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಆಗಿರುವಂಥ ಕಾರಣ ಕಾಯಿನನ ಕಾಲಕ್ಕೆ ನೋಡುವಂಥ ಸಮಯದಲ್ಲಿ ನಿರ್ಜನ ಪ್ರದೇಶವೇ, ಮನುಷ್ಯರು ಯಾರೂ ಇಲ್ಲ. ಆ ಒಂದು ಸಮಯದಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಹೆಸರು ಕೂಡ ಇಲ್ಲ. ಮೋಶೆಯವರು ಈ ಪುಸ್ತಕವನ್ನು ಬರೆಯುವಂಥ ಕಾಲಕ್ಕೆ ಅಲ್ಲಿ ನೋದು ಎನ್ನುವಂಥ ರೀತಿಯಲ್ಲಿ ಹೆಸರು ಕರೆಯಲ್ಪಡ್ತಾ ಇದ್ದಂಥ ಕಾರಣವೇ ಆ ನೋದು ಎನ್ನುವಂಥ ರೀತಿಯಲ್ಲಿ ಹೆಸರನ್ನ ಇಲ್ಲಿ ಬರೆದಿರುವಂಥ ಕಾರ್ಯವು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂಥ ವಿಚಾರ ಏನು ಅಂತಂದರೆ, ಕಾಯಿನನಿಗೆ ಹೆಂಡತಿ ಎನ್ನುವಂಥವಳು ಎಲ್ಲಿಂದ ಬಂದಳು, ಅವರು ಇಲ್ಲಿಂದ ಬಂದು ಇವರೆಲ್ಲಿಂದ ಬಂದರು ಎನ್ನುವಂಥ ರೀತಿಯಲ್ಲಿ ನಾವು ಯಾವತ್ತಿಗೂ ಕೂಡ ಯೋಚನೆ ಮಾಡದಂಥ ರೀತಿಯಲ್ಲಿ ಕಾಯಿನನ ಸ್ವಭಾವವನ್ನು ಹೊಂದಿರಬಾರದು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದೇವರೇ ಮಾತನ್ನು ಬರೆಸಿದರೆ 1 ಯೋಹಾನ 3:12 ವಚನವನ್ನು ಗಮನಿಸಿ. 1 ಯೋಹಾನ 3:12 ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನ ಕೊಂದು ಹಾಕಿದಂಥ ಕಾಯಿನನಂತೆ ಇರಬಾರ್ದು ನಾವು. ಗಮನಿಸಿ, ಕಾಯಿನನ ಸ್ವಭಾವ ಇರಬಾರ್ದು. ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದರು, ಕಾಯಿನನ ಯಾವ ರೀತಿಯಾಗಿ ತಿಂದ, ಯಾವ ರೀತಿಯಾಗಿ ಕುಡ್ದ, ಯಾವ ರೀತಿಯಾಗಿ ಮಲಗ್ದ, ಈ ವಿಚಾರಕ್ಕಿಂತ
ಕಾಯಿನ ಸ್ವಭಾವ ನಮ್ಮಲ್ಲಿ ಇರಬಾರ್ದು. ಕಾಯಿನ ಸ್ವಭಾವ ನಮ್ಮಲ್ಲಿ ಇದೆಯಾ ಇಲ್ಲವೋ ಅಂತೇಳಿ ಪರೀಕ್ಷೆ ಮಾಡಿಕೊಂಡು ಮಾನಸಾಂತರ ಪಟ್ಟು ಜೀವಿಸಬೇಕೇ ಹೊರತು ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದ್ಲು ಎನ್ನುವಂಥ ರೀತಿಯಲ್ಲಿ ಅನುಮಾನ ಪಡುವಂಥದ್ರಲ್ಲಿ ಯಾವ ಒಂದು ಪ್ರಯೋಜನವೂ ಇಲ್ಲ. ಯಾಕೆಂತಂದರೆ ಬೈಬಲಲ್ಲಿ ಸುಳ್ಳುಗಳು ಇಲ್ಲ. 19ನೇ ಕೀರ್ತನೆಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ, ಯೆಹೋವನ ವಾಕ್ಯವು ಲೋಪವಿಲ್ಲದ್ದು ಅಂತ, ಯೆಹೋವನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು ಅಂತ. 66 ಪುಸ್ತಕಗಳಲ್ಲಿ ತಪ್ಪನ್ನು ಹಿಡಿಯುವಂಥ ಗಂಡು ಈ ಭೂಮಿ ಮೇಲೆ ಯಾರೂ ಇಲ್ಲದೇ ಇರುವಂಥ ಕಾರಣ ಸ್ಪಷ್ಟವಾಗಿ ಕೆಲವರ ಸ್ವಭಾವವನ್ನು ನಾವು ಹೊಂದಿಕೊಳ್ಳಬಾರದು ಅಂತಲೇ ದೇವರು ಈ ಮಾತುಗಳನ್ನು ಬರೆಸಿದ್ದಾನೆ. ಈಗ ರೋಮಪುರದವರಿಗೆ ಬರೆದ ಪತ್ರಿಕೆ 15ನೇ ಇದೆ 4ನೇ ವಚನದಲ್ಲಿ ಆ ಮಾತು ಕಾಣುತ್ತೆ, ಗಮನಿಸಿ. ರೋಮಪುರದವರಿಗೆ ಬರೆದ ಪತ್ರಿಕೆ 15:4 ಪೂರ್ವದಲ್ಲಿ ಬರೆದದ್ದಲ್ಲ ಅಂದ್ರೆ ಈ ಹಳೆ ಒಡಂಬಡಿಕೆ ಕಾಲಗಳಲ್ಲಿ ಬರೆಯಲ್ಪಂತ ಪೂರ್ವಕಾಲದಲ್ಲಿ ನಡೆದಿರುವಂತ ಘಟನೆಗಳೇನಿದೆಯೋ ಈ ಒಂದು ಬರೆದಿದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ, ಅಂದ್ರೆ ಅದಕ್ಕೋಸ್ಕರ ಬರೆಯಲ್ಪಟ್ಟಿದೆ. ಇಂಥ ಮನುಷ್ಯನು ಇಂಥ ತಪ್ಪನ್ನ ಮಾಡ್ದ, ಇಂಥ ಮನುಷ್ಯನು ಇಂಥ ತಪ್ಪನ್ನ ಮಾಡ್ದಂತ ದೇವರು ಏನಕ್ಕೋಸ್ಕರ ಇದನ್ನು ಬರೆಸಿಕೊಟ್ಟಿದ್ದಾನೆ ಅಂದ್ರೆ ನಾವು ಆ ಮನುಷ್ಯರ ರೀತಿಯಲ್ಲಿ ತಪ್ಪನ್ನ ಮಾಡಬಾರ್ದು ಎನ್ನುವಂಥ ಕಾರಣಕ್ಕೋಸ್ಕರ ದೇವರು ಬರೆಸಿಕೊಟ್ಟಿದ್ದಾನೆ ಹೊರತು ವ್ಯರ್ಥವಾಗಿ ಬರೆಸಿಕೊಟ್ಟಿಲ್ಲ. ಇದನ್ನ ನಾವು ಆಲೋಚನೆ ಮಾಡಿ ನಾವು ಆ ತಪ್ಪನ್ನ ಮಾಡದಂಥ ರೀತಿಯಲ್ಲಿ ಇರಬೇಕೇ ಹೊರತು ಆ ಮನುಷ್ಯನ ಕಾರ್ಯವು ಏನು ಈ ಮನುಷ್ಯನ ಕಾರ್ಯವು ಅಂತ ಹೇಳಿ ನಾವು ಯಾವುದೋ ವಿಚಾರವನ್ನ ತೆಗೆದುಕೊಂಡು ಬೈಬಲ್ ಮೇಲೆ ತಪ್ಪೋರಿಸ್ಬೇಕು ಅಂತ ಹೇಳಿ ಮಾಡಿದ್ರೆ ಅವೆಲ್ಲವೂ ಕೂಡ ತಪ್ಪು ಆಗಿರುವಂಥ ಕಾರಣ ಈ ಮಾತುಗಳನ್ನು ಗಮನಿಸಿ ಸರಿಯಾದಂಥ ರೀತಿಯಲ್ಲಿ ಈ ಎಕ್ಸಾಮ್ಗಳನ್ನು ಬರೀಬೇಕು ಎನ್ನುವಂಥ ರೀತಿಯಲ್ಲಿ ನಿಮಗೆ ಒಂದು ಮಾತನ್ನು ಹೇಳ್ತಾ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.